ಹೇಳಿದಾಗ ಅವ್ರಿಗೊಂದು ಉದಾಹರಣೆ ಹೇಳಿದೆ ನಾನು. ಮಹಾಭಾರತ ಯುದ್ಧ ನಡೆದದ. ಮಹಾಭಾರತ ಯುದ್ಧ ನಡೆದದ, ರಾತ್ರಿ ಸಮಯ ಆಗ್ಯದ. ಕೃಷ್ಣ ವಿಚಾರ ಮಾಡಾಕತ್ತಾನ, ನಾಳೆ ಯುದ್ಧಂತರೂ ನಡೆದದ, ಯಾರ ಮನಸ್ಸಿನೊಳಗೆ ಯಾರಲ್ಲಿ ಏನು ಭಾವನೆ ಅದ ತಿಳ್ಕೊಬೇಕಂತ ಕೃಷ್ಣ ವಿಚಾರ ಮಾಡ್ತಾನ. ವಿಚಾರ ಮಾಡೋದಕ್ಕಿಂತ ಪೂರ್ವದೊಳಗೆ ಭೀಷ್ಮಾಚಾರ್ಯ ಒಂದು ಪ್ರತಿಜ್ಞೆ ಮಾಡ್ತಾರೆ. ಏನ್ ಪ್ರತಿಜ್ಞೆ ಮಾಡ್ತಾರಂದ್ರ, ನಾಳಿನ ಯುದ್ಧದೊಳಗೆ ನಾ ಅರ್ಜುನನನ್ನ ಕೊಲ್ತೀನಿ, ಸಂಹಾರ ಮಾಡ್ತೀನಿ ಅಂತ ಹೇಳ್ತಾರ. ಭೀಷ್ಮಾಚಾರ್ಯ ಏನಂತಾರ, ನಾಳಿನ ಯುದ್ಧದೊಳಗೆ ನಾ ಅವ್ರನ್ನ ಅರ್ಜುನನ್ನ ಕೊಲ್ತೀನಿ ಅಂತ ತಿಳ್ಕೊಂಡು ಹೇಳಿದಾಗ ಕೃಷ್ಣ ವಿಚಾರ ಮಾಡ್ತಾನೆ, ಯಾರ ಮನುಷ್ಯನಿಗೆ ಏನದ ನೋಡ್ಬೇಕಂತ ತಿಳ್ಕೊಂಡು ರಾತ್ರಿ ತಿರುಗಾಡ್ಕೋತ ಬಂದ. ಎಲ್ಲಿ ಮೊದಲು ಕೌರವರ ಸೈನ್ಯದೊಳಗೆ ಬಂದವ ಕೃಷ್ಣ. ಕೌರವರ ಸೈನ್ಯ ನಡೆದಿತ್ತು. ಎಲ್ಲರೂ ಏನಪ್ಪ ಅಂದ್ರೆ ಮಸ್ತ್ ಕುಡ್ಕೊಂತ ಮಾಡ್ಕೊಂಡು ಮಜಾ ಮಾಡ್ಕೊಂತ ಬಹಳ ಆನಂದದೊಳಗೆ ಅವ್ರು ಹಿಗ್ಗಗತ್ತಿರು, ಬಹಳ ಸಂತೋಷನಾಗಿದ್ರು. ಯಾಕಂದ್ರೆ ನಾಳೆ ಯುದ್ಧದೊಳಗೆ ಅರ್ಜುನ ಸತ್ತಂದ್ರೆ ನಾವು ಯುದ್ಧ ಗೆಲ್ತೀವಿ, ಎಲ್ಲ ರಾಜ್ಯ ನಮಗೆ ಬರ್ತದಂತ ಅವ್ರು ಬಹಳ ಖುಷಿ ಅದ. ಯಾರಿಗೆ? ಕೌರವರ ಸೈನ್ಯರಿಗೆ. ದುರ್ಯೋಧನ ಆಗ್ಲಿ ಎಲ್ಲರಿಗೂ ಏನಪ್ಪ ಅಂದ್ರೆ ಬಹಳ ಖುಷಿ ಅದ. ಯಾಕಂದ್ರೆ ಭೀಷ್ಮಾಚಾರ್ಯ ಪ್ರತಿಜ್ಞೆ ಮಾಡಿದ್ರೆ ಎಂದೂ ಸುಳ್ಳಾಗಂಗಿಲ್ಲ. ಸೂರ್ಯ ಹುಟ್ಟಿದ್ರೆ ಸುಳ್ಳಾಗಬಹುದು, ಅವ್ರ ಪ್ರತಿಜ್ಞೆ ಅವ್ರು ಮಾಡಿರ್ತಕ್ಕಂಥ ಹಾನಿ ಎಂದೂ ಸುಳ್ಳಾಗಂಗಿಲ್ಲ. ಎಲ್ಲರಿಗೂ ಬಹಳ ವಿಶ್ವಾಸ ಅದ, ನಾಳೆ ಅರ್ಜುನ ಸಾಯ್ತಾನೆ. ಅವಾಗ ಕೃಷ್ಣ ನೋಡಿದಾಗ ಕೌರವ್ರಂತೂ ಎಲ್ಲರೂ ಸಂತೋಷದೊಳಗಾರ, ಮಸ್ತದಗಾರ, ಮಜಾದಾಗಾರ, ಕುಡ್ಕೊಂತ ಆನಂದೊಳಗೆ ಅದಾರ. ನಾಳೆ ಪಾಂಡವರು ಅದಾರಲ್ಲ, ಅವ್ರ ಬಳಿ ಏನ್ ಮಾಡಾಕತ್ತಾರ ಅಂತ ಪಾಂಡವರು ಇದ್ರೊಳಗೆ ಬರ್ತಾನೆ. ಯಾರು? ಕೃಷ್ಣ ಬಂದು ಮೊದಲು ಧರ್ಮರಾಜನ ಕೊಲಿಗೆ ಹೋಗ್ತಾನ. ಧರ್ಮರಾಜ ತಲೆ ಕೈ ತೊಗೊಂಡು ಕುಂತಿದ್ದ, ತಲೆಗೆ ಕೈ ತೊಗೊಂಡು ಕುಂತಿದ್ದ. ಯಾಕಂದ್ರೆ ನಾಳೆ ನಿಂತಿದ್ದೊಳಗೆ ನನ್ನ ತಮ್ಮ ಸಾಯ್ತಾನ, ಅರ್ಜುನ ಹೆಂಗ ಮಾಡ್ಲಿ ಅಂತ ಅವ ವಿಚಾರ ಮಾಡಾಕತ್ತಿದ್ದ. ಆಮೇಲೆ ಭೀಮನ ಕೋಲಿಗೆ ಹೋದ. ಭೀಮನ ಕೂಡ ಏನಪ್ಪ ತಲೆ ಕೈ ಹಚ್ಕೊಂಡೇನಪ್ಪ ಅಂದ್ರೆ ಅವನು ವಿಚಾರ ಮಾಡಾಕತ್ತಿದ್ದ, ನಾಳೆ ನನ್ನ ತಮ್ಮ ಸಾಯ್ತಾನಲ್ಲ ಅಂತ ಅವನು ಚಿಂತೆ ಮಾಡಾಕತ್ತಿದ್ದ. ಸಹದೇವ ನಕಲನ ಕೋಲಿಗೆ ಏನಪ್ಪ ಅಂದ್ರೆ ಕೃಷ್ಣ ಅಲ್ಲ, ಅವರು ಏನಪ್ಪ ಎಲ್ಲ ಚಿಂತೆ ಮಾಡಾಕತ್ತಾರ, ನಾಳೆ ಯುದ್ಧದಾಗ ನಮ್ಮ ಮಗ ಸಾಯ್ತಾನ, ತಮ್ಮ ಸಾಯ್ತಾನ ಅನ್ಕೊತ ಇದೇ ಇದ್ರೊಳಗೆ ಅವ್ರೆಲ್ಲರೂ ಅದಾರ. ನಾಳೆ ಸಾಯುವಂತ ಅರ್ಜುನ್ ಏನ್ ಮಾಡಾಕತ್ತಾನ ಅಂತ ತಿಳ್ಕೊಂಡು ಕೃಷ್ಣಗೆ ಭಾಳ ಕುತೂಹಲ ಅನಿಸ್ತದ. ಅವ ಏನ್ ಮಾಡಾಕತ್ತಾನ ಅಂತ ನೋಡಕ್ ಹೋಗ್ತಾನ. ಎಲ್ಲಿ? ಅರ್ಜುನ ಮಲಗಿರುವಂತ ಕೋಲಿಗೆ ಕೃಷ್ಣ ಅಲ್ಲಿ ಹೋಗ್ತಾನ. ಕೃಷ್ಣ ಹೋದಾಗ ನಿಮ್ಗೆ ಎಲ್ಲರಿಗೂ ಆಶ್ಚರ್ಯ ಅನಿಸ್ತದ, ವಿಚಿತ್ರ ಅನಿಸ್ತದ. ನಾಳೆ ಯಾರು ಸಾಯ್ಬೇಕಲ್ಲ ಅವನೇ ಏನಪ್ಪ ಅಂದ್ರೆ ಚಂದ ಪಲಂಗ ಮೇಲೆ ಗಾದಿ ಹಾಸ್ಕೊಂಡು ಆರಾಮ್ ಬಿದ್ದು ಹೊಡ್ಕೊಂಡು ಅನ್ಕೊಂಡ. ನಾವು ಉಳ್ಕಿದ್ರಲ್ಲ ಚಿಂತೆ ಮಾಡಾಕತ್ತಾರ, ನಾಳೆ ಸಾಯ ಯಾವದಲ್ಲ ಅವನೇ ಆರಾಮಾಗಿ ಮಾಡ್ಕೊಂಡ. ಕೃಷ್ಣಗೆ ಅಜಾಬ್ ಅನಿಸ್ತದ, ಇದೇ ಮುಂದ ಅವರೆಲ್ಲ ಚಿಂತೆ ಮಾಡಾಕತ್ತಾರ. ಆ ಕಡೆ ಸಂತೋಷ ಅದ, ಈ ಕಡೆ ದುಃಖ ಅದ. ಈ ನನ್ನ ಮಗ ಆರಾಮ್ ಮಾಡ್ಕೊಳಲ್ಲ ಅಂತ ತಿಳ್ಕೊಂಡು ಕೃಷ್ಣ ಏನ್ ಮಾಡ್ತಾನ,